ಸ್ನೇಹಿತರೆ, ಭಕ್ತರ ಪಾಲಿನ ನಂಬಿಕೆಯ ದೇವರು. ಸುತ್ತಮುತ್ತ ಅಷ್ಟೇ ಅಲ್ಲದೆ ಹೊರ ಜಿಲ್ಲೆ ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಾವಿರಾರು ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಗೆಳೆಯರೇ, 200 ವರ್ಷಗಳ ಹಳೆಯ ದೇವಾಲಯವಾಗಿರುವ ಹಾಸನ ಜಿಲ್ಲೆಯ ಬಿಕನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಪುರದಮ್ಮ ದೇವಾಲಯದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ರಾಮೇದೇವಪುರ ಗ್ರಾಮದ ಗ್ರಾಮದೇವತೆಯಾಗಿದ್ದ ಶ್ರೀ ಚೌಡೇಶ್ವರಿ ದೇವಿಯನ್ನು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಪುರದಮ್ಮ ಎಂಬ ಹೆಸರಿನಿಂದ ಕರೆಯುತ್ತಾರೆ. ರಾಜಕಾರಣಿಗಳು, ಸಿನಿಮಾ ರಂಗದವರು ಈ ಅಮ್ಮನವರ ಭಕ್ತರಾಗಿದ್ದು ಸದಾ ಭಕ್ತರಿಂದ ತುಂಬಿ ತುಳುಕುವ ಪುರದಮ್ಮ ದೇವಾಲಯ ಪ್ರತಿನಿತ್ಯ ಸಹಸ್ರಾರು ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಇನ್ನು ಈ ತಾಯಿಯ ಹೆಸರಿನಲ್ಲಿ ಹಲವಾರು ದೇವಾಲಯಗಳನ್ನು ನಾವು ಕಾಣಬಹುದು. ಇಂದು ತಿಳಿಯಲಿರುವ ದೇವಾಲಯ ವಿಭಿನ್ನ ಶಕ್ತಿ ಹೊಂದಿದ್ದು ಹಾಸನ ನಗರದ ಪ್ರಮುಖ ದೇವಾಲಯಗಳಲ್ಲಿ ಪುರದಮ್ಮ ದೇವಿ ದೇವಾಲಯ ಕೂಡ ಒಂದು. ಈ ದೇವಸ್ಥಾನದಲ್ಲಿ ನೆಲೆಸಿರುವ ದೇವತೆಯರು ಶಕ್ತಿ ಮತ್ತು ಮಹಾಲಕ್ಷ್ಮಿಯ ರೂಪವೆಂದು ಇಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಶಕ್ತಿ ಮತ್ತು ಮಹಾಲಕ್ಷ್ಮಿಯನ್ನು ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ಎನ್ನುವ ಹೆಸರಿನಲ್ಲೂ ಸಹ ಇಲ್ಲಿ ಕರೆಯುತ್ತಾರೆ. ಈ ದೇವಾಲಯ ಧಾರ್ಮಿಕವಾಗಿ ತುಂಬ ಹೆಸರನ್ನು ಪಡೆದಿರುವ ದೇವಾಲಯವಾಗಿದ್ದು ದೇವಸ್ಥಾನದ ಸುತ್ತಲೂ ವಿವಿಧ ವಿಧದ ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಾರೆ. ಪುರದಮ್ಮ ದೇವಿಯು ಸಾಕ್ಷಾತ್ ಶಕ್ತಿ ದೇವತೆಗಳ ಸ್ವರೂಪವಾಗಿದ್ದು ಶಕ್ತಿ ಮತ್ತು ಮಹಾಲಕ್ಷ್ಮಿ ರೂಪದಲ್ಲಿ ಪ್ರತಿಷ್ಠಾಪಿತಳಾಗಿದ್ದಾಳೆ. ಭಕ್ತರು ಅತ್ಯಂತ ಭಕ್ತಿಯಿಂದ ತಾಯಿಯನ್ನು ಪೂಜಿಸುತ್ತಾರೆ. ಅಮ್ಮನವರ ದಯಪೂರಿತ ಸ್ವಭಾವ, ಕರುಣೆಯುಳ್ಳ ದೃಷ್ಟಿ, ಭಕ್ತರ ಮಧುರ ಪ್ರೀತಿಯಿಂದ ಪ್ರಸಿದ್ಧಳಾಗಿದ್ದಾಳೆ. ಹಾಸನದ ಪುರದಮ್ಮ ದೇವಿಯ ಪೂಜಾ ಸ್ಥಳದ ವಿಶೇಷತೆ ಎಂದರೆ ಈ ತಾಯಿಯ ಅಲಂಕಾರ ಹಾಗೂ ಬಲಿ ಕೊಡುವ ವಿಧಾನ. ಈ ದೇವಾಲಯದಲ್ಲಿ ದೇವಿಗೆ ತಾಳಿ ಬಿಟ್ಟು ಯಾವ ಒಡವೆ ವಸ್ತ್ರಗಳನ್ನು ಹಾಕುವುದಿಲ್ಲ. ಹಾಗೆಯೇ ಇಲ್ಲಿ ಮೊದಲು ದೇವಸ್ಥಾನ ಮತ್ತು ಪೂಜಾರಿಗಳು ಇರಲಿಲ್ಲ. ನಂತರ ಮಠವೊಂದರ ದೇಣಿಗೆಯಿಂದ ಇಲ್ಲಿ ದೇವಸ್ಥಾನವನ್ನು ನಿರ್ಮಿಸಲಾಯಿತು. ಈಗ ಈ ದೇವಾಲಯದ ಆಡಳಿತವನ್ನು ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆ ನೋಡಿಕೊಳ್ಳುತ್ತಾ ಇದೆ. ಹಾಗೆಯೇ ಕೆಲವು ದೇವಾಲಯಗಳಲ್ಲಿ ಕುರಿ, ಕೋಳಿ ಬಲಿ ಕೊಡುವ ವಿಧಾನ ವಾಡಿಕೆಯಾದರೆ ಇಲ್ಲಿಯ ಅನುಕರಣೆಯೇ ಬೇರೆ ಎಂದು ಸ್ಥಳೀಯರು ಹೇಳುತ್ತಾರೆ. ಇಲ್ಲಿಯ ದೇವಿಗೆ ಹಂದಿ ಎಂದರೆ ಬಹಳ ಅಚ್ಚುಮೆಚ್ಚು. ಹಾಗೆಯೇ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಡಲು ಭಕ್ತರು ದೇವಿಗೆ ಕೋಳಿ, ಕುರಿ, ಹಂದಿಯನ್ನು ಬಲಿ ಕೊಡುತ್ತಾರೆ. ದೇವಿಗೆ ಬಲಿ ಕೊಟ್ಟು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂತೆ ಬೇಡಿಕೊಂಡರೆ ಸಾಕು, ಪುರದಮ್ಮ ತಾಯಿ ಅವರ ಕಷ್ಟಗಳನ್ನು ಬಗೆಹರಿಸುತ್ತಾಳೆ. ಈ ದೇವಾಲಯದ ಇನ್ನೊಂದು ವಿಶೇಷತೆ ಎಂದರೆ ಈ ತಾಯಿಯನ್ನು ನಂಬಿ ದೇವಾಲಯಕ್ಕೆ ಬಂದ ಎಲ್ಲ ಭಕ್ತರಿಗೂ ಅವರ ಇಷ್ಟಾರ್ಥಗಳು ಹಾಗೂ ಅವರು ಅಂದುಕೊಂಡ ಹಾಗೆ ಆಗುತ್ತದೆ. ಪುರದಮ್ಮ ತಾಯಿ ಅವರ ಕಷ್ಟಗಳನ್ನು ಈಡೇರಿಸಿದಾಗ ಭಕ್ತರು ತಮ್ಮ ಹರಕೆಗಳನ್ನು ಈ ದೇವಸ್ಥಾನಕ್ಕೆ ಬಂದು ತೀರಿಸುತ್ತಾರೆ. ಇದರಿಂದ ಪುರದಮ್ಮ ಕ್ಷೇತ್ರಕ್ಕೆ ಬರುವ ಭಕ್ತರ ಸಂಖ್ಯೆ ಪ್ರತಿ ವರ್ಷ ಹೆಚ್ಚಾಗುತ್ತಲೇ ಇದೆ. ಇನ್ನು ಈ ತಾಯಿಯನ್ನು ನಂಬಿ ಕಷ್ಟಗಳನ್ನು ಹೊತ್ತು ಬಂದವರಿಗೆ ಯಾರಿಗೂ ಕೂಡ ಈ ಕ್ಷೇತ್ರದಲ್ಲಿ ಮೋಸ ನಡೆಯುವುದಿಲ್ಲ ಎಂದು ಇಲ್ಲಿನ ಭಕ್ತರ ನಂಬಿಕೆಯಾಗಿದೆ. ಸ್ನೇಹಿತರೆ, ನೀವು ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ಕೊಟ್ಟು ನಿಮ್ಮ ಕಷ್ಟಗಳನ್ನು ಅಮ್ಮನವರ ಬಳಿ ಹೇಳಿಕೊಂಡರೆ ಕಷ್ಟಗಳು ಪರಿಹಾರವಾಗುತ್ತವೆ ಹಾಗೂ ಪುರದಮ್ಮ ದೇವಿಯ ಕೃಪೆಗೆ ಪಾತ್ರರಾಗುತ್ತೀರಾ.